ಸರ್ ಅಲ್ಲಿ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ನಮ್ಮ ಸಿನಿಮಾಗಳ ಸ್ಕೋಪು ಕರ್ನಾಟಕಕ್ಕೆ ಲಿಮಿಟ್ ಆಗಿದೆ. ನಮ್ಮ ಕಲಾವಿದರು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬೇರೆ ಭಾಷೆ ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ ಮಾಡ್ಕೊಂಡು ಬಂದರೆ ಅವ್ರಿಗೊಂದಿಷ್ಟು ಫೇಸ್ ರಿಕಾಲ್ ಸಿಗುತ್ತೆ, ಒಂದಿಷ್ಟು ಬ್ರ್ಯಾಂಡ್ ರಿಕಾಗ್ನಿಷನ್ ಸಿಗುತ್ತೆ. ಇವೆಂಚುಲಿ ಅವ್ರ ಸಿನಿಮಾಗಳಿಗೆ ಸ್ವಲ್ಪ ಅಲ್ಲಿ ಮಾರ್ಕೆಟ್ ಕ್ರಿಯೇಟ್ ಆಗ್ಬೋದು ಅನ್ನೋದು ಒಂದು ವಾದ. ಇನ್ನೊಂದು ಮೊನ್ನೆ ಇತ್ತೀಚೆಗೆ ಅಷ್ಟೇ ನೋಡ್ತಾ ಇದ್ದೀನಿ, ಕ್ಯಾಮಿಯೋ ರೋಲ್ ಮಾಡೋದಕ್ಕೆ ನಾವು ಹೋಗ್ತೀವಿ, ಇನ್ಫ್ಯಾಕ್ಟ್ ಅವರು ಅದನ್ನು ಬಳಸ್ಕೊಂಡು ನಮ್ಮ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ತಾರೆ ಹೊರತು ನಮಗೇನಂತ ಪ್ರಯೋಜನ ಇಲ್ಲ ಅಂತ ಇನ್ನೊಂದು ವಾದ. ಸೊ ಹೊರಭಾಷೆ ಸಿನಿಮಾಗಳಲ್ಲಿ ಕ್ಯಾಮಿಯೋ ರೋಲ್ ಮಾಡೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಅಲ್ಲಿ ತಪ್ಪೇನಿದೆ ಅಂತಲೇ ಕೇಳ್ತೀನಿ ನಾನು. ಓಕೆ, ತಪ್ಪೇನಿದೆ ಅಂತಲೇ ಕೇಳ್ತೀನಿ. ಅಂದರೆ ನೀವು ಅದು ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಲಾಂಗರ್ ರನ್ನಲ್ಲಿ. ಅಲ್ಲ, ನಾನು ಹೇಳ್ತಿರೋದು ಎಲ್ಲವೂ ಈ ಅಂದರೆ ಅದು ಎಲ್ಲಿಂದ ಶುರು ಮಾಡ್ತೀನಿ ಅಂತ ಆಗುತ್ತೆ. ಓಕೆ, ಇವಾಗ ನನಗೆ ಒಂದು ದೊಡ್ಡ ಅವಕಾಶ ಅನ್ನೋ ಥರದ್ದು ಇವಾಗ ಆಯಿತು, ಹೀರೋಗಳನ್ನ ಬಿಟ್ಬಿಡೋಣ. ಓಕೆ, ಬೇರೆಯವರು ಎಲ್ಲರೂ ಈಗ ಎಷ್ಟೊಂದು ಜನ ಕಲಾವಿದರುಗಳು ಅವಕಾಶಕ್ಕೆ ಹೊಡೆದಾಡ್ತಿರ್ತಾರಲ್ವ, ಅವ್ರಿಗೆ ಅಲ್ಲಿ ಅವಕಾಶ ಸಿಕ್ಕರೆ ಅವ್ರು ಮಾಡಬೇಕಲ್ವ, ಅವ್ನು ಬದುಕಲ್ವ, ಅವ್ನ ಲೈಫ್ ಅಲ್ವಾ, ರೈಟ್, ಅವನದೇನೋ ಇರುತ್ತಲ್ವ. ಸೊ ಅವ್ನು ಕಲಾವಿದ ಆಗಿ ಬೆಳಿಬೇಕಲ್ವ. ಎಷ್ಟು ಜನ ಇಲ್ಲಿಂದ ಹೋಗಿ ಬೇರೆ ಭಾಷೆಯಲ್ಲಿ ಭಾಳ ದೊಡ್ಡದಾಗಿ ಬೆಳೆದಿದ್ದಾರಲ್ವ. ಹೌದು. ಇಲ್ಲ ನೀನು ಇಲ್ಲೇ ಇರಬೇಕು, ಇಲ್ಲೇ ಮಾಡಬೇಕು ಅಂತಂದ್ರೆ ಅವ್ನಿಗೆ ಎಷ್ಟು ಆಪರ್ಚುನಿಟೀಸ್ ಇಲ್ಲ ಇದೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ಹೊಸಬ್ರದ್ದು ಅಂತ ಹೇಳಿದಾಗ ರೈಟ್, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗಿ ಖಂಡಿತ ಕೆಲಸ ಮಾಡಬೇಕು, ಮಾಡ್ಬೋದು. ಆ್ಯಂಡ್ ಕ್ಯಾಮಿಯೋಸ್ ಅಂತ ಬಂದಾಗ ಡೆಫಿನೆಟ್ಲಿ ಈಗ ಇಲ್ಲೂ ಬಂದು ಮಾಡಿದಾರಲ್ಲ. ಮುಂಚೆ ರವಿಚಂದ್ರನ್ ಅವರು ಚಿರಂಜೀವಿ ಅವ್ರನ್ನ ಕರೆಸಿದ್ದಾರೆ, ರವಿ ಸರ್ ಬಂದು ಮಾಡಿದಾರಲ್ಲ. ರೈಟ್, ಡೆಫಿನೆಟ್ಲಿ ಇಲ್ಲೂ ಆ ಸ್ಕೇಲ್ ಸಿನಿಮಾ. ಇವಾಗ ನಾವೊಬ್ಬರು ಸ್ಟಾರ್ನ ನಾವು ಕರಿಬೇಕು, ಅವ್ರ ಹತ್ರ ಆ್ಯಕ್ಟ್ ಮಾಡಿಸ್ಬೇಕು ಅಂತಂದರೆ, ಈಗ ಶಿವಣ್ಣನ ಕರಿಬೇಕು, ಶಿವಣ್ಣನ ಅಲ್ಲಿ ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸ್ಬೇಕು, ಸುದೀಪ್ ಸರ್ನ ಅಲ್ಲಿ ಕರ್ಕೊಂಡೋಗಿ ಆ್ಯಕ್ಟ್ ಮಾಡಿಸ್ಬೇಕು ಅಂತಂದರೆ ಅವ್ರ ಸ್ಟೇಚರ್ಗೆ, ಅವ್ರ ಸ್ಟಾರ್ ಇಮೇಜ್ಗೆ ಒಂದು ಅಂತ ಆ ಸ್ಕೇಲ್ ಸಿನಿಮಾಗಳಲ್ಲಿ ಅಥವಾ ಆ ಥರದ್ದು ಒಂದು ಅದ್ಭುತವಾದ ಪಾತ್ರಗಳಲ್ಲಿ ಎಲ್ಲೋ ದುಡಿಸ್ಕೋತಾರಲ್ವ. ನಿಜ. ಹಾಗೆ ಎಲ್ಲೂ ದುಡಿಸ್ಕೊಂಡ್ರೆ ಡೆಫಿನೆಟ್ಲಿ ಬಂದು ಮಾಡ್ತಾರೆ. ಯಾರು ಬಂದು ಮಾಡಲ್ಲ ಅಂತ ಏನು ಯಾರು ಹೇಳಲ್ಲ. ನಾವು ಆ ಪ್ರಾಜೆಕ್ಟ್ಸ್ಗಳು ಆ ಥರ ಅಮೌಂಟ್ ಮಾಡಬೇಕಲ್ವ. ಮೋಹನ್ ಲಾಲ್ ಅವರು ಬಂದು ಕನ್ನಡ ಸಿನಿಮಾ ಮಾಡಿಲ್ವಾ? ಮಾಡಿದ್ದಾರೆ. ಅದೇನಾಗುತ್ತೆ, ನಾವು ಎಲ್ಲೋ ಒಂದೇ ಒಂದೊಂದೊಂದು ದೃಷ್ಟಿಕೋನದಲ್ಲೇ ನೋಡ್ತಾ ಇರ್ತೀವಿ. ಆವಾಗ ಆ ಥರ ಅನ್ಸೋದು ಸಹಜ. ಬಟ್ ಇಟ್ಸ್ ಓಕೆ ಟು ಡೂ. ಆ್ಯಂಡ್ ಸಿನಿಮಾ ಕೂಡ ಅದು ಒಂದು ಫ್ಯಾಮಿಲಿ ಥರ ಅಲ್ಲ. ಈಗ ನನಗೆ ತೆಲುಗಲ್ಲಿ ಫ್ರೆಂಡ್ಸ್ ಇರ್ತಾರೆ, ತಮಿಳಲ್ಲಿ ಫ್ರೆಂಡ್ಸ್ ಇರ್ತಾರೆ. ಈಗ ನೀವು ಹೆಂಗೆ IT ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಎಲ್ಲ ಭಾಷೆಯವರು ಫ್ರೆಂಡ್ಸ್ ಇರ್ತಾರೋ, ಹಂಗೆ ಸಿನಿಮಾ ಕೂಡ ಚಿತ್ರರಂಗಗಳನ್ನು ಎಲ್ಲರದ್ದು ಸ್ನೇಹಗಳಿರುತ್ತೆ. ಕೆಲವೊಂದು ಸರಿ ಸ್ನೇಹಕ್ಕೆ ಮಾಡಿರ್ತೀವಿ ಹೋಗಿ, ಕೆಲವೊಂದು ಸರಿ ಸಬ್ಜೆಕ್ಟಿಗೆ ಮಾಡಿರ್ತೀವಿ, ಕೆಲವೊಂದು ಸರಿ ನಿಮಗೆ ನಾನು ಭಾಳ ಚೆನ್ನಾಗಿ ಕಾಣ್ತಾ ಇರ್ತೀನಿ, ನನಗೆ ದುಡ್ಡಿರಲ್ಲ, ನನಗೆ ಭಾಳ ಒಂದು ಒಳ್ಳೆ ಅವಕಾಶ ಥರ ಕಂಡಿರುತ್ತೆ, ಅದಕ್ಕೆ ಮಾಡಿರ್ತೀನಿ. ಇಟ್ಸ್ ನಥಿಂಗ್ ರಾಂಗ್. ಅಲ್ಲೇನು ಯಾರು ಏನು ಕ್ರೈಮ್ ಮಾಡ್ತಾ ಇಲ್ಲ. ಆ್ಯಂಡ್ ಇಲ್ಲೇ ಏನೇ ಮಾಡಿದ್ರು ವಿ ಆರ್ ರೆಪ್ರೆಸೆಂಟಿಂಗ್ ಕನ್ನಡ. ಕನ್ನಡದವನೇ, ಕರ್ನಾಟಕದವನೇ ಅಂತಲೇ ರೆಪ್ರೆಸೆಂಟ್ ಮಾಡ್ತಿರ್ತೀವಲ್ಲ. ಸೊ ಅದು ಇಂಪಾರ್ಟೆಂಟು. ಇವಾಗ ನನಗೆ ಪುಷ್ಪದಲ್ಲಿ ಮಾಡಿದ್ದು ಈಗ ಹೈದರಾಬಾದಲ್ಲಿ ಪ್ರೀತಿಯಿಂದ ಮನೋಡು ಮಜಾಲ್ ರೆಡ್ಡಿ ಅಂತ ಅಂದರೆ ಇನ್ನೊಬ್ಬ ಪ್ರೇಕ್ಷಕ ಖುಷಿನೇ ಅಲ್ವಾ ಅದು. ಆ್ಯಂಡ್ ಒಬ್ರೊಬ್ರದ್ದು ಒಂದೊಂದು ಜರ್ನಿ ಇರುತ್ತೆ. ಇವಾಗ ಒಂದು ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಸೀದಾ ಇಡೀ ದೇಶಕ್ಕೆ ಕನ್ನಡಿಗರಾಗಿ ರೀಚ್ ಆಗೋವಂಥ ಅವಕಾಶಗಳು ಎಷ್ಟು ಜನಕ್ಕಿರುತ್ತೆ ಆಯಿತಾ. ಎಲ್ಲರದ್ದು ಬೇರೆ ಬೇರೆ ರೀತಿ ಇರುತ್ತೆ. ಸೊ ಬೇರೆ ಬೇರೆ ಜರ್ನಿ ಇರುತ್ತೆ. ನನ್ನ ಪ್ರಕಾರ ಅದು ಇಂಪಾರ್ಟೆಂಟ್ ಅನ್ಸುತ್ತೆ. ಇಂಪಾರ್ಟೆಂಟ್. ಬೇರೆ ಭಾಷೆಗಳಿಗೆಲ್ಲ ನಾವು ಪರಿಚಯ ಆದರೆ ಆಮೇಲೆ ಯಾವ್ದು ಲಾರ್ಜರ್ ಸ್ಕೋಪ್ ಸಿನಿಮಾ ಮಾಡೋದಕ್ಕೆಲ್ಲ ಅದು ಅವಕಾಶ. ನಾಳೆ ದಿನ ಈಗ ನಮಗೂ ಎಲ್ಲ ಭಾಷೆಯಲ್ಲೂ ತುಂಬ ಚೆನ್ನಾಗಿ ಆಯಿತು ಅಂತಂದರೆ ನಾವು ಇಲ್ಲಿಂದನೇ ಒಂದು ದೊಡ್ಡ ಸಿನಿಮಾನ ಎಲ್ಲ ಭಾಷೆಗೂ ರೀಚ್ ಆಗಂಗೆ ಮೌಂಟ್ ಮಾಡ್ಬೋದಲ್ವಾ. ಸೊ ಆ ಥರ ಅವಕಾಶ ಥರ ನೋಡಬೇಕು. ಸಿ ವೆನ್ ದ ಇಂಟೆಂಟ್ ಈಸ್ ರೈಟ್, ಏನು ಬೇಕಾದ್ರೂ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ ಅದು. ಆಮೇಲೆ ಇನ್ನೊಂದು, ಯಾರಿಗೂ ನಾವು ಇಷ್ಟೇ ಸಿನಿಮಾ ಮಾಡಿ ಇದೇ ಮಾಡಬೇಡಿ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಅವ್ರ ಬದುಕು ಕೂಡ ಇಂಪಾರ್ಟೆಂಟ್ ಅಲ್ಲ, ಅವ್ರ ಬದುಕನ್ನು ಕಟ್ಕೋತಿರ್ತಾರಲ್ವ. ನಿಜ ನಿಜ. ಸೊ ಆ್ಯಂಡ್ ಸಿನಿಮಾ, ಸಾಹಿತ್ಯ, ನಾಟಕ ಇವೆಲ್ಲವೂ ಬದುಕಿನ ಜೊತೆಗೆ ಆ್ಯಕ್ಚುಲಿ ಕನ್ನಡ ಕಟ್ಟೋ ಕೆಲಸನೂ ನಿಜ ನಿಜ. ಆ್ಯಂಡ್ ಅದು ಇದ್ದೇ ಇರುತ್ತೆ, ಕನ್ನಡಿಗರಾಗೇ ಇರ್ತೀವಿ. ಥಿಯೇಟ್ರ್ ವಿಚಾರದಲ್ಲಿ ಆವಾಗಲೇ ಹೇಳಿದ್ರಿ ನೀವು, ಒಂದು ವ್ಯವಸ್ಥೆ ಇರುವಂಥದ್ದು, ನೀಟಾಗಿ ಟಾಯ್ಲೆಟ್ ಆಗಿರೋದು, ಸೀಟಿಂಗ್ ಇರೋದು, ಇಲ್ಲದೇ ಇರೋದು ಒಂದು ಮೇಯ್ನ್ ಸಮಸ್ಯೆ ಅಂತ. ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಇವತ್ತು ಯಾವುದೇ ಮೂವಿ ಬಂದರೆ ಟ್ರೈಲರ್ ನೋಡಿದಾಗ ಸಾಧಾರಣವಾಗಿ ನಾನು ಇದನ್ನು OTTಯಲ್ಲಿ ನೋಡ್ತೀನ ಅಥವಾ ಥಿಯೇಟ್ರಲ್ಲಿ ನೋಡ್ತೀನಿ ಅಂತ ಜನರು ಅಂತ ಡಿಸೈಡ್ ಮಾಡ್ತಾರೆ. ಇದನ್ನು ನಾನು ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ ಅಂತ.